ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚುವಲ್ ಪಪೆಟ್ಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಚಳ್ಳಕೆರೆಯಿಂದ ಪರಶುರಾಮಪುರಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂಥ 2 ಎಕರೆ ಮಾರುವಂಥ ಜಮೀನು. ಮುಖ್ಯ ರಸ್ತೆ ಅಟ್ಯಾಚ್ ಇರುವಂಥ 2 ಎಕರೆ ಜಮೀನು, ಇದು ಮಾರುವಂಥ ಜಮೀನು. ಇನ್ನು ಈ ಜಮೀನು ನನಗೇನೆಲ್ಲ ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನೇರವಾಗಿ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಮೊದಲಿಗೆ ಇದು ಪರಶುರಾಮಪುರಕ್ಕೆ ಕೇವಲ 10 ಕಿಲೋಮೀಟರ್ ಆಗುತ್ತೆ, ಚಳ್ಳಕೆರೆಗೆ 20 ಕಿಲೋಮೀಟರ್ ಆಗುತ್ತೆ. ಇದು ಚಳ್ಳಕೆರೆಯಿಂದ ಪಾವಗಡಕ್ಕೆ ಹೋಗುವ ಮುಖ್ಯ ರಸ್ತೆಯ ಪಕ್ಕ 2 ಎಕರೆ ಖಾಲಿ ಜಮೀನು ನೀವು ನೋಡ್ತಾ ಇದ್ದೀರಾ ನೋಡಿ. ಇದು ಈ ಭಾಗದಲ್ಲಿ ಎಲ್ಲ ರೆಡ್ ಸಾಯಿಲ್ ನೋಡಿ, ಅಕ್ಕಪಕ್ಕದಲ್ಲೆಲ್ಲ ಬಾಳೆ, ಅಡಿಕೆ ತುಂಬ ಚೆನ್ನಾಗಿ ಫಿನ್ಸಿಂಗ್ ಹಾಕ್ಕೊಂಡು ನೀಟಾಗಿ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಬಂದಿದೆ ಬೆಳೆ ಕೂಡ. ಇದು ಜೊತೆಗೆ ಈ ಭಾಗಕ್ಕೆ ಬೆಂಗಳೂರಿಂದ 220 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗದಿಂದ 50 ಕಿಲೋಮೀಟರ್ ಆಗುತ್ತೆ, ಚಳ್ಳಕೆರೆಯಿಂದ 20 ಕಿಲೋಮೀಟರ್ ಆಗುತ್ತೆ. ಇನ್ನು ಪಾವಗಡಕ್ಕೆ 60 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಈ ಭಾಗದಲ್ಲೆಲ್ಲ ರೆಡ್ ಸಾಯಿಲ್, ಯಾವುದೇ ರೀತಿ ಮಣ್ಣಿಂದು ಸಮಸ್ಯೆ ಇಲ್ಲ, ನೀವು ನೋಡ್ತಾ ಇದ್ದೀರ ನೋಡಿ, ಪ್ಯೂರ್ ರೆಡ್ ಸಾಯಿಲು. ಜೊತೆಗೆ ಮಳೆಗಾಲದಲ್ಲಿ ಮಾತ್ರ ಈ ಜಮೀನನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಅದು ಬಿಟ್ಟು ಬೇರೆ ಟೈಮಲ್ಲಿ ಇದನ್ನು ಬಿತ್ತೋದಿಲ್ಲ, ಖಾಲಿಯಾಗಿರುತ್ತೆ. ನೀವೇನಾದರೂ ತಗೊಂಡು ರೋಡ್ ಪಕ್ಕ ಒಂದು ಫಾರ್ಮ್ ಹೌಸ್ ಮಾಡ್ಕೊತೀನಿ ಅಂದರೆ ತುಂಬ ಚೆನ್ನಾಗಿದೆ. ಈ ಭಾಗದಲ್ಲಿ ವೇದಾವತಿ ನದಿ ಇಲ್ಲಿಗೆ ಕೇವಲ 4 ಕಿಲೋಮೀಟರ್ ಆಗೋದ್ರಿಂದ ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈ ಭಾಗದಲ್ಲಿ ಎಲ್ಲವೂ ಕೂಡ ನೀರಿನ ಸಮಸ್ಯೆ ಅಂತೂ ತುಂಬ ಚೆನ್ನಾಗಿದೆ, ನೀರಿನ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಿಮಗೆ ಒಂದ್ಸರಿ ಸ್ಥಳಕ್ಕೆ ಪರಿಶೀಲನೆ ಕೊಟ್ಟಾಗ ನೀವು ಕೂಡ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ನೀರಿಂದಂತೂ ತುಂಬ ಚೆನ್ನಾಗಿದೆ. ನನಗೆ ಈ ಭಾಗದಲ್ಲಿ ಈ ಜಮೀನು ಇಷ್ಟ ಆಯಿತು. ಇನ್ನು ಮಣ್ಣಂತೂ ಪ್ಯೂರ್ ರೆಡ್ ಸಾಯಿಲು. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರುಗಳು ಆ ಥರ ಇದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ರೋಡ್ ಪೇಸ್ ನಿಮಗೆ 350 ಅಡಿ ಹತ್ತತ್ರ ಜಾಸ್ತಿನೇ ಸಿಗುತ್ತೆ ರೋಡ್ ಪೇಸೆ. ನಿಮಗೆ 2 ಎಕರೆಗೆ ಅಷ್ಟೊಂದು ರೋಡ್ ಪೇಸ್ ಸಿಗೋದು ತುಂಬ ಚೆನ್ನಾಗಿದೆ ಎಲ್ಲವೂ ಕೂಡ. ಇನ್ನು ಮುಖ್ಯವಾಗಿ ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಇಲ್ಲಿ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಇದರ ಬೆಲೆ ನನಗೆ ಇಷ್ಟ ಆಗಿರೋ ಅಂಶ ಅಂದರೆ ಮಣ್ಣು, ನೀರಿನ ಸ್ಥಿತಿ, ಮುಖ್ಯ ರಸ್ತೆ ಪಕ್ಕ, ಇವೆಲ್ಲವೂ ಕೂಡ ಇಷ್ಟ ಆಗೋಂಥ ಅಂಶಗಳೇ. ಇನ್ನು ಇಷ್ಟ ಆಗದೇ ಇರೋ ಅಂಶದ ಕಡೆ ಗಮನ ಹರಿಸೋದಾದರೆ ಒಂದೇ ಒಂದು ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಅದು ಬಿಟ್ಟರೆ ಬೇರೆ ಯಾವ ಅಂಶನೂ ಇದನ್ನು ಮೈನಸ್ ಮಾಡೋಕ್ಕೋಗಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಜಮೀನು. ಇನ್ನು ಜನರಲ್ ಪ್ರಾಪರ್ಟಿ ಎಲ್ಲವೂ ಮುಗಿದ ಮೇಲೆ ಈ ಜಮೀನಿನ ಬೆಲೆ 1 ಎಕರೆ ನಿಮಗೆ 30 ರಿಂದ 32 ಲಕ್ಷ ಹೇಳ್ತಾರೆ. ನೇರವಾಗಿ ಓನರ್ ಇರ್ತಾನೆ, ಯಾವುದೇ ರೀತಿ ಮಧ್ಯವರ್ತಿ ಇರೋದಿಲ್ಲ. ನೇರವಾಗಿ ಓನರ್ ಹತ್ರನೇ ಕೂತ್ಕೊಂಡು ಮಾತಾಡ್ಬೋದು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ. ಇನ್ನು ಈ ಜಮೀನು ಮುಖ್ಯ ರಸ್ತೆಯ ಪಕ್ಕ, ನಾನು ಪದೇ ಹೇಳ್ತಾ ಇದ್ದೀನಿ, ಇದಕ್ಕೆ ಪ್ಲಸ್ ಪಾಯಿಂಟೇ ರೋಡು, ಅಂದರೆ ಚಳ್ಳಕೆರೆಯಿಂದ ಪಾವಗಡಕ್ಕೆ ಹೋಗೋ ಮುಖ್ಯ ರಸ್ತೆ ಇದು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡಿದಿರ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಇದು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.